ಆಲಾಪನೆ ಪ್ರೀತಿ ಕಣೆ. ಆಶ್ಚರ್ಯ ಕೂಡ ಆಶ್ಚರ್ಯಗೊಂಡ ಆಕರ್ಷಣೆ ಆತ್ಮಾರ್ಪಣೆ ಪ್ರೀತಿ ಕಣ. ಆಕ್ಷೇಪಣೆ ಇಲ್ಲ ಆರೋಹಣ ಇಲ್ಲ ಆಕ್ಷೇಪಣೆ ಇಲ್ಲ ಆರೋಹಣ ಇಲ್ಲ. ಅನುರಾಗದಿ ಒಂದು ಅಪರೂಪದ ಗಾನ ಇದು ನಮ್ಮ ಅನುಗಾಲದ ಯಾನ ಇದು. ಆಯಾಸ ಕೂಡ ಆರಾಮು ನೋಡ ಆಂತರ್ಯದ ಆನಂದದ ಪ್ರೀತಿಯಲಿ. ಆಕಾರವಿಲ್ಲ ಆಚಾರವಿಲ್ಲ ಆಮಂತ್ರಿಸೋ ಆಲಂಗಿಸೋ ಪ್ರೀತಿಯಲ್ಲಿ. ಆಧಾರವು ಒಂದೇ ಆರೈಕೆ ಕಣ್ಮುಂದೆ ಆಧಾರವು ಒಂದೇ ಆರೈಕೆ ಕಣ್ಮುಂದೆ ನಮ್ಮ ಅನುರಾಗದಿ ಒಂದು ಅಪರೂಪದ ಗಾನ ಇದು ನಮ್ಮ ಅನುಗಾಲದ ಯಾನ ಇದು. ಇಲ್ಲ ಅವಮಾನವು ಇಲ್ಲ ಅವಸಾನವು ಈ ನಮ್ಮ ಅನುರಾಗದಿ. Best life, school life, best life, best life, aduve nam school life. Best life, best life, aduve nam school life. Class room inalli ಕೂತ್ಕೊಂಡು ಪಾಠವ ಕೇಳಿದ ಆ ಕ್ಷಣಗಳು. ಕ್ಲಾಸ್ ರೂಮಿನಲ್ಲಿ ಕೂತ್ಕೊಂಡು ಪಾಠವ ಕೇಳಿದ ಆ ಕ್ಷಣಗಳು. ಮರಬೇಡವೋ ಗೆಳೆಯ ಯೋಚಿಸು ಕಳೆದ ಸಮಯ. ಬೆಸ್ಟ್ ಲೈಫು ಬೆಸ್ಟ್ ಲೈಫು ಅದುವೇ ನಮ್ ಸ್ಕೂಲ್ ಲೈಫು. ಬೆಸ್ಟ್ ಲೈಫು ಬೆಸ್ಟ್ ಲೈಫು ಅದುವೇ ನಮ್ ಸ್ಕೂಲ್ ಲೈಫು. ಕಲಿತೆವು ಪಾಠವನು ಕಲಿದೆವು ಕಾಲವನು. ಶಾಲೆಯ ದಿನಗಳು ಮರೆಯಲು ಸಾಧ್ಯವೇ ನಮಗಿಂದು. ಕಲಿತೆವು ಪಾಠವನು ಕಲಿದೆವು ಕಾಲವನು. ಶಾಲೆಯ ದಿನಗಳು ಮರೆಯಲು ಸಾಧ್ಯವೇ ನಮಗಿಂದು. ಗೆಳೆಯರೊಂದಿಗೆ ಕಳೆದ ಕ್ಷಣ ಮರೆಯಲಾಗದ ಶಾಲೆ ದಿನ. ಗೆಳೆಯರೊಂದಿಗೆ ಕಳೆದ ಕ್ಷಣ ಮರೆಯಲಾಗದ ಶಾಲೆ ದಿನ. ಮರಬೇಡವೋ ಗೆಳೆಯ ಯೋಚಿಸು ಕಳೆದ ಸಮಯ. ಬೆಸ್ಟ್ ಲೈಫು ಬೆಸ್ಟ್ ಲೈಫು ಅದುವೇ ನಮ್ ಸ್ಕೂಲ್ ಲೈಫು. ಬೆಸ್ಟ್ ಲೈಫು ಬೆಸ್ಟ್ ಲೈಫು ಅದುವೇ ನಮ್ ಸ್ಕೂಲ್ ಲೈಫು. ಶಾಲೆಯ ಜೀವನ ಮರೆಯೋಕೆ ಸಾಧ್ಯನಾ? ಟೀಚರ್ಸ್ಗಳೊಡನೆ ಕಳೆದ ದಿನವ ಮರೆಯೋದೆಂಗ? ಶಾಲೆಯ ಅಂಗಳದಲ್ಲಿ ಒಟ್ಟಾಗಿ ಆಟ ಆಡುತ್ತಲಿ
ಎಕ್ಸಾಮಿನ ಸಮಯಕ್ಕೆ ಹೆದರಿ ಪಾಠ ಕಲಿತ ನೆನಪು. ಜೀವನದಲ್ಲಿ ಮುಂದಾಗಲು ಪಾಠಗಳನ್ನು ಕಲಿತೇವು ನಾವು. ಜೀವನದಲ್ಲಿ ಮುಂದಾಗಲು ಪಾಠಗಳನ್ನು ಕಲಿತೇವು ನಾವು. ನಮ್ಮಯ ಗುರುಗಳಿಗೆ ವಂದನೆ ಅರ್ಪಿಸುವೆ. ನಿನ್ನೆಯವರೆಗೂ ನಾ ಹೇಗೋ ಇದ್ದೆ, ನಾ ಬೇರೆ ನೀ ಬೇರೆ ಅಂತಿದ್ದೆ. ನೆಪ ಮಾತ್ರಕ್ಕೆ ಎರಡು ದೇಹ ಇವೆ, ಅದರೊಳಗೆ ಇರೋ ಪ್ರಾಣವು ಒಂದೇ. ಈ ಪ್ರಾಣನೇ ನಿನಗಾಗಿ ಮೀಸಲಿಡುವೆ, ಬಾರು ನನ್ನ ಗೆಳೆಯ. ಆಹ ಎಂತ ಕ್ಷಣ ನೆನೆದರಿ ತಲ್ಲನ, ತನಿಂತಾನೆ ಎದೆಯಲಿ ಪ್ರೀತಿಯ ನರ್ತನ. ನೀವು ಯಾರು ಈಗ ಬೇರೆದವ್ರು ಯಾರು ಹೇಳೋದಿಲ್ಲ, ನೆನಪಿಗೆ ಬರ್ಬಂತ. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹೀಗೆ ಎಂದು. ಥ್ಯಾಂಕ್ ಯು. ಜೊತೆಗೆ ಹೇಳಿದ್ರಿ ಹಾಕುವೆ ಇಲ್ಲ ನೀವು ಹೇಳಿ, ಮುಂದಿನ ಹೇಳ್ರಿ. ಯಾರು ಬರೆದವರು ಚುಕ್ಕಿಟ್ಟ ರಂಗೋಲಿ, ಊಟ ಬಡಿಸುವ ಚಂದ್ರಮ, ಮರೆಯಲಾರೆ. ಧನ್ಯವಾದಗಳು ಎಲ್ಲರೂ ಒಟ್ಟಿಗೆ ಹೇಳಿದಕ್ಕೆ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರ ನೀರದೆ ತಾರೆ ಎಂದು ನಲಿಯದು. ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಓಕೆ, ಎಲ್ಲರೂ ವಾರ್ಮಪ್ ಆದ್ರೆ. ನಾನೇ ಸುಂದರಿ, ನಾನು ಯಾರು? ಗುಲಾಬಿ ಹೂ ಅಲ್ಲ. ಇವಳು ಹೆಂಗ್ ಕಾಣಿಸ್ತಾರಿದ್ದಾಳ್ರಿ? ಏನು ಕರೆಕ್ಟ್ ಸರ್. ರಾಜರತ್ನನೇ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬಂದೊಂದು ಕಲಾಕೃತಿ ಸರ್ವಾಂಗ ನರಮತಿ, ಸೌಂದರ್ಯ ಕರಮತಿ, ಹೈ ಕ್ಲಾಸ್ ಹೌಸರಿಗೆ ಹಳ್ಳಂಡೆ ಭೋಜ ಬೆಳಗ್ಗೆ ಸುತ್ತಲ ಸಲುಗಳಿಗೆ
ಗೀತೆ ಯಾರೇ ನೀನು ರೋಜಾ ಹೂವೆ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳೇ ಎಲ್ಲದ ಭಾಗ್ಯವಾಡಿ.
ಶಾಲೆಗೆ ಹೋಗ್ಬಿಟ್ಟು ಎಲ್ಲ ಶಿಕ್ಷಕರು ಬಂದಿದ್ರು ಎಲ್ಲರೂ. ಕಾರ್ಯಕ್ರಮ ಎಲ್ಲ ಚಂದಾಗೈತ್ರಿ ಎಲ್ಲ. ಇಷ್ಟರ ಮಾತಾಡ್ಬೇಕು. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ತುಂಬಾ ದೂರಿಂದ ಬಂದಿದ್ದೀರಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈಗ 2-3 ತಿಂಗಳಿಂದ ತುಂಬಾ ಓಡಾಡಿ ಎಲ್ಲರೂ ತುಂಬಾ ಕೆಲಸ ಮಾಡಿದಾರ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಸರ್ಗಳು ಎಲ್ಲರೂ ಹೋಗಿದ್ದಾರೆ. ಈಗ ಎಲ್ಲರೂ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ಊಟದ ವ್ಯವಸ್ಥೆನೂ ಎಲ್ಲ ಚೆನ್ನಾಗಾಗಿದ್ದು. ಎಲ್ಲ ಹುಡುಗಿಯರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಅಲ್ಲ ಸರ್, ನಿಮ್ಮ ಮನೋಳಿ ಸರ್ ಎಲ್ಲರಿಗೂ ಮೆಚ್ಚಿನ ಗುರುವಾರ ಅವರು ಬಡದಿಲ್ರಿ ಒಟ್ಟೆ. ಅಯ್ಯೋ ಎಲ್ಲರೂ ಬರ್ಸ್ಕೊಂಡು ಅಲ್ಲ ಅವ್ರು ಬರ್ಸ್ಕೊಂಡಾರ ಅಂದ್ರೆ ನಾವು ವಿಜ್ಞಾನ ಸ್ಟಫ್ ಇದ್ರು ಎಲ್ಲರಿಗೂ ಮನೋಹರ್ ಸರ್ ವಿಜ್ಞಾನ ಅಂದ್ರ ಅವ್ರು ಕಲ್ಸಿದ್ ಇನ್ನೋ ಮಟ್ಟ ಭಯಪಟ್ಟ ಕುತಕ ಬಿಡ್ತಾ ಇರ್ಲಿಲ್ರಿ ಅವ್ರು ಬಡದ್ ಹೇಳ್ಯಾರಂತ ನಿಮ್ಮಲ್ಲಿ ಮಾತು. ಹೌದ್ರಿ ಸರ್ ಮಾತಾಡಿದ್ರೆ ಶಿಷ್ಯ ಈಗ ಮಾತಾಡ್ತೀರಾ ಸರ್? ಜನ್ಮದ ಸಂಬಂಧ ಕಣ್ಣಿಗೆ ಕಾಣದ ಮಕರಂದ, ಹೃದಯಗಳ ಅನುಬಂಧ ಕೂಡುವ ಕ್ರೇ ಋಣಾನುಬಂಧ ಅಂತ ಹೇಳ್ತಾರೆ. ಒಂದು ಮಾತು ಬರ್ತದೆ, ಉಣ್ಣಾಕ್ ವಾಲ್ ಅಂದ್ರೆ ಹಳೆ ಅಲ್ಲ ಅಂತ, ಮಾತಾಡಕ್ ವಾಲ್ ಅಂದ್ರೆ ಮಾಸ್ತರ್ ಅಲ್ಲ ಅಂತ. ಒಮ್ಮೆ ಪಾಠ ಹೇಳಕತ್ತಿದ್ದ ನಾನು ಕ್ಲಾಸ್ ಮೇಲೆ. ಪಾಠ ಎಲ್ಲ ಚೆನ್ನಾಗಿ ಕುತ್ಕೊಂಡು ಕೇಳ್ತಾ ಇದ್ರು. ಲಾಸ್ಟ್ ಒಬ್ಬ ಹುಡುಗ ಹಿಂದೆ ಕುತ್ಕೊಂಡು ನಿದ್ದೆ ಮಾಡಕತ್ತ. ನಾನು ಹೇಳಿದೆ, ತಮ್ಮ ಅವ್ನ ಮೊದಲ ಕೂತಾವ ಎಬ್ಸ್ಲೇಪ. ಅವ ಹೇಳಿದ ಹುಡುಗ, ಸರ ನೀವ ನಿದ್ದೆ ಬರುವಾಗ ಪಾಠ ಹೇಳಕತ್ತೀರಿ, ಅವ ನಿದ್ದೆ ಹೊಡಿಯಾಕತ್ತಾನ, ಮತ್ತೆ ನನ್ನ ಯಾಕೆ ಎಬ್ಸ್ಲಾಕ ಹೇಳ್ತೀರಿ ಅಂತ ಕೇಳಿದ. ಇರ್ಲಪ್ಪ ಅವ ಯಾತ್ರಾಗ್ಲಿ ಸ್ವಲ್ಪ ಎಬ್ಸಂದೆ. ಎಬ್ಸಿದ ಎದ್ದು ಎತ್ಕೊಂಡ. ಯಾಕೆ ಹೋಗ್ತಮ್ಮ ನೀವು ವಿದ್ಯಾ ಕಲಿಯಾಕೆ ಬಂದಿದ್ದೀವ ನಿದ್ದೆ ಸಲುವಾಗಿ ಬಂದಿದ್ದೀವ ಅಂತ ಕೇಳಿದೆ. ಗಪ್ಪ ನಿಂತ್ಕೊಂಡ. ಯಾಕೆ ಲೇತಮ್ಮ ನಿಂಗೆ ಮಾತಾಡ್ಲಿಕ್ಕೆ ಬರ್ತದಿಲ್ಲ ಅಂತ ಕೇಳಿದ್ದ ನಾನು. ಚೆನ್ನಾಗಿ ಎದ್ದಿತ್ಕೊಳ್ಳಲ್ಲ ಅಂದ. ಅವಾಗ ಎದ್ದಿತ್ಕೊಂಡ. ನೀ ವಿದ್ಯಾ ಸಲುವಾಗಿ ಬಂದಿದ್ಯೋ ನಿದ್ದೆ ಮಾಡ್ಲಿಕ್ಕೆ ಬಂದಿದ್ಯಪ್ಪ ಅಂತ ಕೇಳಿ. ಸರ್ ದೇವರಾಣಿ ಮಾಡಿ ಹೇಳ್ತಾನ್ರಿ, ನಾ ವಿದ್ಯಾ ಸಲುವಾಗಿ ಸಾಲಿಗೆ ಬಂದಿದ್ದೇನೆ ಅಂದ. ಮತ್ ನಿದ್ದೆ ಯಾಕೆ ಮಾಡಕ್ ಹತ್ತಿದ್ಯಪ್ಪ ಅಂತ ಕೇಳಿ. ಸರ್ ಆ ವಿದ್ಯಾ ಇವತ್ತು ಸಾಲಿಗೆ ಬಂದಿಲ್ರಿ, ಅದಕ್ಕೆ ನಾನು ನಿದ್ದೆ ಮಾಡಕತ್ತೀನಿ ಅಂದ. ಹುಡುಗರು ಬಹಳ ಬುದ್ಧಿವಂತರು. ಇನ್ನೊಂದು ನೆನ್ಪಿಟ್ಕೋಬೇಕು, ನನಗಿಲ್ಲಿ ಇಬ್ಬರದ್ದು ಅಂಜಿಕೆ ಐತೆ. ನನಗೆ ಯಾರಿಗೂ ಅನ್ಸೋದಿಲ್ಲ ನಾನು ಮಾತಾಡ್ಲಿಕ್ಕೆ. ಇಬ್ಬರಿಗೆ ಯಾರಿಗೆ ಅನ್ಸ್ತೀನಿ ಅಂದ್ರೆ, ಒಬ್ರು ತೆರದಾಳ್ ಸರ್, ಯಾಕಂದ್ರೆ ಅವರು ಎಲ್ಲರಿಗೂ ಅವ್ವಾಪ ಇದ್ದಂಗ. ಇನ್ನೊಬ್ಬ ನಮ್ಮ ಆನಂದ್ ಮುನ್ನೋಳಿ ಕುತ್ಕೊಂಡ ನಾನು ಇಲ್ಲಿ. ನಮ್ಮ ಕಾಕಾದಲ್ಲೇ ಬಂದ್ ಮಾಡ್ಸವನ ಭಾಳ ಮಾತಾಡ್ತಾನ, ಮೈಕ್ ಬಂದ್ ಮಾಡಿಸಿದ್ರು ಮಾತಾಡ್ಬೋದು. ಈ ಸೂತ್ರ ಏನು ಅಂತ ಕೇಳಿದ್ರೆ, ನಾನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಇದೇ ರೀತಿ ಪೆಂಡಾಲ್ ಇತ್ತು. 2 ಸಾಲ 2 ಮಗಳಿಗೆ ವಿದ್ಯಾರ್ಥಿಗಳು ನಿಂತಿದ್ರು. ಎಲ್ಲರೂ ಕೈಯೊಳಗೆ ಒಂದು ಬಟ್ಲ ಕೊಟ್ಟಿದ್ರು, ಅದ್ರಾಗ ಒಂದು ಮೇನ್ಬತ್ತಿ ಇತ್ತು. ಯಾರೂ ಹಚ್ಚಿರ್ಲಿಲ್ಲ. 2 ಸಾಲ ಮಾಡಿ ನಿಂದಿರ್ಸಿ ಗೇಟ್ ಮಠ ನಿಂದಿರ್ಸಿದ್ರು. ನಾ ಗೇಟಿಗೆ ಬಂದ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡ್ಲಿಕ್ಕೆ ಹೋದೆ. ಅಲ್ಲಿ ಬಂದ ಕೂಡಲೇ ಕಾಲಿಗೆ ನೀರು ಹಾಕಿದ್ರು, ಕುಂಕುಮ ಹಚ್ಚಿದ್ರು, ಕೊಳ್ಳಿಗೆ ಒಂದು ಉರುಳು ಹಾಕಿದಂಗೆ ಮಾಲಿ ಹಾಕಿದ್ರು. ಒಂದು ಹುಡುಗ ಒಂದು ಹುಡುಗಿ ಮಾತ್ರ 2 ದೀಪ ಉರಿತಿದ್ದು, ಕೈ ಒಳಗೆ ದೀಪ ಇಟ್ಕೊಂಡಿದ್ದು. ಅದು ನಾನು ಈ ಕಡೆ ಬಂದ ತಕ್ಷಣ ದೀಪದಿಂದ ಸ್ವಾಗತ ಮಾಡುವಂತ ಕಾರ್ಯಕ್ರಮ. ಅದು ಮೊದಲೇ ಹುಡುಗಿ ಒಂದು ದೀಪ ಹಚ್ಚಿತು. ಹುಡುಗ ಮೊದಲೇ ಹುಡುಗನ ದೀಪ ಹಚ್ಚಿದ. ನಾವು ಹೆಂಗೆ ಮುಂದೆ ಬರ್ತಿದ್ವಲ್ಲ, ರಾತ್ರಿ 8 ಗಂಟೆ ಆಗಿತ್ತು. ಹಿಂದೆ ದೀಪದ ಸಾಲು ಬೆಳಗ್ತಾ ಇತ್ತು. ಆ ದೀಪದ ಸಾಲಿನ ಮಧ್ಯದಲ್ಲಿ ಆ ರಾತ್ರಿ ಆ ಮಕ್ಕಳ ನಗುಮುಖವನ್ನು ನೋಡಿ ನನ್ನ ಹೃದಯ ತುಂಬಿ ಬಂತು. ಭಾರಿ ಸಂತೋಷ ಅನಿಸ್ತು. ಇವತ್ತೂ ನನಗೆ 2 ಸಂದರ್ಭದಲ್ಲಿ ಕಣ್ಣಾಗ ನೀರು ಬಂದದ್ದು. ಒಂದು ಯಾವ ಸಂದರ್ಭ ಅಂತ ಕೇಳಿದ್ರೆ, ಸೂರಜ್ ಮುನ್ನೋಳಿ ಆನಂದ ಆಗಿ ನಿಮ್ಮೆಲ್ಲರ ಪ್ರೀತಿಯನ್ನು ನಾವು ಹಂಚಿಕೊಂಡಿದ್ರಿಂದ, ನಿಮ್ಮೆಲ್ಲರ ಒತ್ತಾಶೆಯಾಗಿ ನಿಂತ್ಕೊಂಡು ನೀವೆಲ್ಲರೂ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರಿಗೆ ಸಹಕಾರ ಕೊಟ್ಟಿರಲ್ಲ, ಅವನಿಗೇನು ಕಣ್ಣಾಗ ನೀರು ಬಂತಲ್ಲ, ಅದನ್ನು ನೋಡಿ ನನ್ನ ಕರುಳು ಉಕ್ಕಿ ಬಂತು. ಇನ್ನೊಂದು ಸಂದರ್ಭದಲ್ಲಿ ಉಕ್ಕಿ ಬಂತು ನನ್ನ ಕಣ್ಣು. ನೋಡಿ, ಅನ್ನದಾನದ ಮುಂದ ಇನ್ನೂ ದಾನವಿಲ್ಲ ಅಂತ ಹೇಳ್ತಾರೆ. ಅನ್ನದಾತ ಸುಖಿನೋ ಭವಂತು ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತೀನಿ. ಎದಕ್ಕ ಅಂತ ಕೇಳಿದ್ರೆ, ಎಲ್ಲರಿಗೂ ಅನ್ನ ಹಾಕ್ತಾರೆ.
ನಮ್ಮ ಸಂಸ್ಕೃತಿ ಯಾವ ಮಟ್ಟಕ್ಕೆ ಬಂದೈತಿ ಅಂತಂದ್ರೆ ಈಗ ನೋಡಿ, ಹೆಣ್ಣು ಮಕ್ಕಳ ಭೇದ ಭಾವ ಇಲ್ಲ, ಗಂಡು ಮಕ್ಕಳ ಭೇದ ಭಾವ ಇಲ್ಲ, ದೊಡ್ಡವ್ರು ಇಲ್ಲ, ಶಿಕ್ಷಕರು ಇಲ್ಲ, ಏನು ಕುಣಿದು ಕುಪ್ಪಳಿಸಿದ್ರಿ ಅಲ್ಲ ನೀವು ಇಲ್ಲಿ, ಅದೇ ಸ್ವರ್ಗ ಸುಖ. ಸ್ವರ್ಗ ಎಲ್ಲಿ ಐತಿ ಅಂದ್ರೆ ಇಲ್ಲೇ ಕಂಡುಕೋಬೇಕಾಗಿದೆ. ನಾವು ಅಂತ ಅನುಭವವನ್ನು ಹಂಚ್ಕೋಬೇಕು. ನಾನು ಅಲ್ಲಿ ಕೂತಾಗ ಎಲ್ಲಾ ಶಿಕ್ಷಕರು ಕೂತಾಗ ಪಾಪ ಇಂಜಿನಿಯರು ಬಂದ್ರು, ಡಾಕ್ಟರು ಬಂದ್ರು, ವಕೀಲರು ಬಂದ್ರು. ಈಗ ನಾವು ಚಿಕ್ಕ ಮಕ್ಕಳಿದ್ದಾಗ ಗುರುಕುಲದಾಗ ಬಂದು ಯಾವ ರೀತಿ ಪ್ರೀತಿಯಿಂದ ಊಟಕ್ಕೆ ಹಾಕ್ತಿದ್ರು, ಅವ್ರು ಅಷ್ಟೇ ಪ್ರೀತಿಯಿಂದ ಓಡಾಡಿ ಏನೋ ಊಟಕ್ಕೆ ಹಾಕಿದ್ರಲ್ಲ, ಆ ಸುಖದ ಮುಂದೆ ಇನ್ಯಾವ ಸುಖ ಇಲ್ಲ ಅಂತೇಳಿ ನನ್ನ ಹೃದಯ ತುಂಬಿ ಕಣ್ಣಿಗೆ ನೀರು ಬಂದದ್ದು. ಹಾಗೆ ಆ ಕಾರ್ಯಕ್ರಮದಲ್ಲಿ ಅವ್ರು ಬರೋ ಕಾಲಕ್ಕೆ ಹಿಂದೆ ಮುಖವನ್ನು ತಿರುಗಿ ನೋಡಿದೆ. ನನಗೂ ಸ್ವಲ್ಪ ಗರ್ವ ಬತ್ತು. ಎಂಥ ಸಂತೋಷದ ಕ್ಷಣ. ನನ್ನನ್ನು ಗೆಸ್ಟ್ ಆಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಭಾರತ ದೇಶದಲ್ಲೆಲ್ಲ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ ನಾನು ಅಂತ ಗರ್ವದಿಂದ ಆ ಮುಂದೆ ಬರ್ತಿತ್ತಲ್ಲ ಮಗು, ಒಂದು ಹುಡುಗಿ ಒಂದು ಹುಡುಗ, ಆ ಹುಡುಗನ ಹೆಗಲ ಮೇಲೆ ಕೈಯ ಪ್ರೀತಿಯಿಂದ ಹಾಕಿ ಕೇಳಿದೆ, ತಮ್ಮ ಈ ಮೇಣದ ಬತ್ತಿಯನ್ನ ನೀನ ಹಚ್ಕೊಂಡೆ ಅಥವಾ ಯಾರಾದ್ರೂ ಹಚ್ಚಿಕೊಟ್ರ ಅಂತ ಕೇಳಿದೆ. ಇಲ್ಲ ಸರ್, ನಾನು ಹಚ್ಕೊಂಡಿದ್ದೇನೆ ಅಂದ. ಇಷ್ಟಕ ಬಿಟ್ಟಿದ್ರೆ ಶಾನೆ ಆಗ್ತಿದ್ ನಾನು, ಬಿಡ್ಲಿಲ್ಲ. ಇನ್ನೊಂದು ಬಹಳ ಸರಳ ಅಂತೇಳಿ ಒಂದು ಪ್ರಶ್ನೆ ಕೇಳಿದೆ, ತಮ್ಮ ಈ ಮೇಣದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತ ಕೇಳಿದೆ. ಆ ಹುಡುಗ ಉತ್ತರ ಕೊಡ್ಲಿಲ್ಲ. ಮ್ಯಾಗ ಹಿಂಗ ಮುಖ ನೋಡಿ ಮುಗುಳ್ನಾಗೆ ನಕ್ಕ. ಏನ್ ಅಂದ ನಕ್ಕಿರ್ಬೇಕಂತಂದ್ರೆ, ಏ ಮಾಸ್ತರ್ ನೀ ಎಷ್ಟು ಬುದ್ಧಿಗಡಿದ್ದೀಯಾ ಅಂತ ಅಂದ ನಕ್ಕಿರ್ಬೇಕ. ಊದಿ ಅವ ಏನ್ ಮಾಡಿದ ಅಂತಂದ್ರೆ ಉತ್ತರ ಹೇಳಲಿಲ್ಲ. ತನ್ನ ಕೈ ಒಳಗೆ ಮೇಣದ ಬತ್ತಿ ಉರಿತಿತ್ತಿಲ್ಲ, ಅದನ್ನ ಊದಿ ಆರಿಸಿ ಬಿಟ್ಟ. ಆರಿಸಿ ಗುರಿ ಇಟ್ಟು ಗುಂಡು ಹೊಡೆದಂಗ ನನಗೊಂದು ಪ್ರಶ್ನೆ ಕೇಳಿದ. ನಾನು ಕೇಳಿದ್ದು ಮೇಣದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತ ಹೇಳಿ. ಅವನು ಊದಿ ಆರಿಸಿ ಸರ್ ಮೇಣದ ಬತ್ತಿಯ ಬೆಳಕು ಎಲ್ಲಿಗೆ ಹೋಯ್ತು ಅಂತ ಕೇಳಿದ. ಯಪ್ಪ ಅಂದೆ. ನನಗೆ ಅದಕ್ಕೆ ಉತ್ತರ ಬರಲ್ಲ. ಒದ್ಲಾಡ್ಲಿಕ್ಕೆ ಚಾಲ ಮಾಡಿದೆ. ಅದಕ್ಕೆ ಹೇಳ್ತಾರೆ, ನಮ್ಮ ತಪ್ಪನ್ನ ನಾವು ಒಪ್ಪಿಕೊಳ್ಳಬೇಕು, ಆದರೆ ಅಪ್ಪಿಕೊಳ್ಳಬಾರದು ಅಂತ ಹೇಳ್ತಾರೆ. ಏನೋ ಅರಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮೆ ಉಂಟು, ಅರಿತು ಮಾಡುವ ಅಪರಾಧಕ್ಕೆ ಅಕ್ಷಮ್ಯ ಅಂತ ಹೇಳ್ತಾರೆ. ತಿಳಿಲಾರ್ದ ಮಾಡಿದ್ರೆ ತಪ್ಪು, ಅದಕ್ಕೆ ಕ್ಷಮ ಇರ್ತದೆ. ತಿಳಿದು ಮಾಡ್ತಕ್ಕಂಥ ತಪ್ಪೇನಿದೆಲ್ಲ ಅದಕ್ಕೆ ಕ್ಷಮ ಇಲ್ಲ. ಅದಕ್ಕೆ ಆ ಹುಡುಗನ ಮುಖ ನೋಡಿದೆ, ನಗು ಮುಖ ನೋಡಿ ನನಗೆ ಅನಿಸ್ತು ಈ ಹುಡುಗನಿಗೆ ಉತ್ತರ ಬರ್ತದ. ತಮ್ಮ ಈ ಉತ್ತರ ನನಗೆ ಬರಲ್ಲಪ್ಪ, ನಿನಗೆ ಉತ್ತರ ಬರ್ತದೆ ಹೇಳು ಅಂದೆ. ನನಗೆ ಉತ್ತರ ಬರವಲ್ತು. ಶಿಕ್ಷಕಾಗಿ ಭಾರತ ದೇಶದಲ್ಲಿ ಹೆಸರು ತಗೊಂಡಿರ್ತಕ್ಕಂಥ ಗೌರವ ಪಡ್ತಾ ಇದ್ದೀನಿ. ಸಿಂಪಲ್ ಸರ್ ಉತ್ತರ ಅಂದವ. ನೋಡ್ರಿ, ನನಗೆ ಉತ್ತರ ಬರ್ತಾ ಇಲ್ಲ. ಸಿಂಪಲ್ ಸರ್ ಉತ್ತರ ಅಂತಾನೆ. ಹೇಳಪ್ಪ ಅಂದೆ. ಅವ ಹೇಳ್ತಾನೆ, ನಾನು ಕೇಳಿದ್ದು ಮೇಣದ ಬತ್ತಿಯ ಬೆಳಕು ಎಲ್ಲಿಂದ ಬಂತು ಅಂತೇಳಿ. ಅವ ಉತ್ತರ ಕೊಡ್ತಾನೆ, ಸರ್ ಮೇಣದ ಬತ್ತಿಯ ಬೆಳಕು ಎಲ್ಲಿಗೋಯ್ತು ಅಂತ ಪ್ರಶ್ನೆ ಕೇಳಿರ್ತಾನೆ. ಅವ ಉತ್ತರ ಹೇಳ್ತಾನೆ. ಏನು ಉತ್ತರ ಹೇಳಿದ ಅಂತಂದ್ರೆ, ಸರ್ ಮೇಣದ ಬತ್ತಿಯ ಬೆಳಕು ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಹೋಯ್ತು ಅಂದ. ಎಲ್ಲಿಂದ ಬಂತು ಯಾರಿಗೂ ಗುರ್ತಿಲ್ಲ, ಎಲ್ಲಿಗೆ ಹೋಯ್ತು ಅದು ಗುರ್ತಿಲ್ಲ. ಅವಾಗ ನನಗೆ ಜ್ಞಾನೋದಯ ಆಯಿತು. ನಾವು ಎಲ್ಲಿಂದ ಬಂದಿದ್ದೀವಿ ನಮಗೆ ಗುರ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಅದು ನಮಗೆ ಗುರ್ತಿಲ್ಲ. ಅದಕ್ಕೆ ಈ ಹುಡುಗ ಕಲಿಸಿರ್ತಕ್ಕಂಥ ಪಾಠ ಏನು ಅಂತಂದ್ರೆ, ನಾನು ತಿಳ್ಕೊಂಡದ್ದು ಆ ಮಗು ನನ್ನ ಗುರು ಎಂದು ಒಪ್ಪಿಕೊಂಡೆ. ಯಾಕಂದ್ರೆ ಜ್ಞಾನ ಅಮೂಲ್ಯವಾಗಿರ್ತಕ್ಕಂಥದ್ದು. ಆನಂದ್ ಮುನ್ನೋಳಿ ಅವರು ಇನ್ನು ಅವ್ರ ಸಂಗಡಿ ಕೂಡಿ ನಮ್ಮ ಮನೆಗೆ ಬಂದಾಗ ಒಂದು ಮಾತನ್ನು ಹೇಳಿದ್ರು. ಎಲ್ಲ ಬಹಳಷ್ಟು ಕಾರ್ಯಕ್ರಮ ನಾ 2 ಜಿಲ್ಲಾದಲ್ಲಿ ನೌಕರಿ ಮಾಡಿದ್ದೇನೆ. ತೇರದಾಳದಲ್ಲಿ ಮಾಡಿದ್ದೇನೆ. ಅಲ್ಲಿಯೂ ಗುರುವಂದನಾ ಕಾರ್ಯಕ್ರಮಗಳನ್ನು ಭಾಳ ಸಲ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ. ನಾವು ಬಹುರೂಪಿಗಳಿದ್ದಂಗೆ ಅಲ್ಲಿಯೂ ಭಾಗವಹಿಸಿದ್ದೇವೆ, ಇಲ್ಲಿಯೂ ಭಾಗವಹಿಸಿದ್ದೇವೆ. ಆದ್ರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರೊಂದು ಮಾತನ್ನು ಹೇಳಿದ್ರು, ಬಹಳ ಖುಷಿ ಅನಿಸ್ತು ನನಗದು. ಏನು, ಅಲ್ಲಿ ಒಂದು ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ. ನಂದು ಆಸೆ ಇಷ್ಟೇ, ಮುಂದಿನ ವರ್ಷ ನೀವೆಲ್ಲರೂ ಬಂದು ಆ ಥರ ನೀರು ಕುಡಿಬೇಕು ಅಂದ್ರೆ ನನಗೆ ಭಾರಿ ಖುಷಿ ಆಗ್ತದೆ. ಏನಾಯ್ತು ಅರ್ಥ ಅಂತ ಕೇಳಿದ್ರೆ, ಇವತ್ತು ನಮಗೆಲ್ಲ ಸ್ವರ್ಗ ಸುಖವನ್ನ ನೀವು ಕೊಟ್ಟಿದ್ದೀರಾ, ನೀವು ಸ್ವರ್ಗ ಸುಖವನ್ನ ನೋಡಿದ್ದೀರಾ. ದೇವರಾಣಿ ಮಾಡಿ ಹೇಳ್ತೀನಿ, ನಮ್ಮ ಚಿಂಟಿ ಮತ್ತು ಆ ಸಬ್ಸಾಗರ ಕುನ್ನೇಶ್ವರ ಮಗಳು ಹೋಗ್ಬಿಟ್ರೆ ಉಳ್ಕೆದು ಯಾರೋ ಹೆಸರು ನಂಗೆ ನೆನಪಿಲ್ಲ. ಯಾಕಂದ್ರೆ ಎಲ್ಲ ಬದಲಾಗಿ ಬಿಟ್ಟಿದ್ದೀರಿ ನೀವು, ಯಾರ್ಯಾರು ಗುರುತಾ ಇಲ್ಲ. ನೀವೇ ಬಂದು ಹೇಳ್ಬೇಕು,
ಸರ್ ನಾನು ಇಂಥ ವೃತ್ತಿ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಇದು ಅಂತ. ಮುಂದಿನ ಸಲ ಬಂದು ಇದೇ ರೀತಿ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಊಟವನ್ನು ಮಾಡಿ ಈ ಪುಣ್ಯ ಭೂಮಿಯಲ್ಲಿ ನಲಿದು, ಯಾಕಂದ್ರೆ ನೋಡ್ರಿ ಆ ಕರೆನವರೆಲ್ಲ ಫಾರಿನ್ದಿಂದ ಬಂದಿದ್ದಾರೆ. ಈಗ ಒಬ್ರು ಡಾಕ್ಟರ್ ಬಂದ್ರು, MD ಡಾಕ್ಟ್ರು ಒಳ್ಳೊಳ್ಳಿಂದ ನಮ್ಮ ಇದರಲ್ಲಿ ಜಯಪಗಳು ಅಂತೇಳಿ, ಈಗ ಅವರೇ ನಿಮ್ಮ ಎಲ್ಲ ಬಹುಶಃ ಗೆಳೆಯರು ಬಳಗದು, ಅವರೆಲ್ಲ ಬಂದು ಕುಣಿದ್ದಾರೆ. ಅವರು ಬಂದು ಕುಣಿಲಿಕ್ಕೆ ಚಾಲು ಮಾಡಿದ್ರು. ಡಾಕ್ಟರ್ ಹಿಂಗೆ ಕುಣಿತಾರ ಅಂತ ನೋಡಿದ್ದು ಇವತ್ತು ನಾನು ಬಹಳ ಚೆನ್ನಾಗಿ ಖುಷಿಯನ್ನ ಅನುಭವಿಸಿದೆ. ನಮ್ಮ ಆನಂದ್ ಮುನ್ನೋಳಿ ಇಟ್ಟು ಚಂದ ಡ್ಯಾನ್ಸ್ ಮಾಡ್ತಾನಂತ ನೋಡಿದ್ದೇನೆ ಇವತ್ತು ನಾನು. ಯಾಕಂದ್ರೆ ಊರಾಗ ಬೇರೆ ಡ್ಯಾನ್ಸ್ ಮಾಡ್ತಿರ್ತಾರ ಅವ್ರು, ಇಂಥ ಕೆಲಸ ಮಾಡೋದವ್ರ ಎಗಡೆ ಹೋಗಿರ್ತದೆ. ಇಂಥ ಸಂತೋಷ ಪಡ್ಲಿಕ್ಕೆ ಅವಕಾಶನೇ ಸಿಗುದಿಲ್ಲ. ಅಂತ ಕಷ್ಟದಲ್ಲಿದ್ರು ಕೂಡ ಇಂಥ ಕೆಲಸವನ್ನ ನೀವು ಮಾಡಿ ಖುಷಿ ಪಟ್ಟಿದ್ರಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವರ್ಷದಾಗ ಒಂದು ದಿನ ನೋಡಿ ಸೈಕಲ್ ಮೋಟರನ್ನು ಆಗಾಗ ಸರ್ವಿಸಿಂಗ್ ಮಾಡ್ತೀವಿ ನಾವು. ನನ್ನ ಅನುಭವ ಹೇಳ್ತೀನಿ ನಿಮಗೆ. ಇವತ್ತು ಮನುಷ್ಯ ಎಲ್ಲ ಜೀವಂತ ಸತ್ತಂಗ ಆಗ್ತಾ ಇದ್ದಾನೆ. ಎದಕ್ಕ? ಸಾಕಷ್ಟು ಹಣ ಇದೆ, ಸಿರಿ ಸಂಪತ್ತಿದೆ, ವಾಹನಗಳಿದ್ದಾವೆ, ಮಕ್ಕಳಿದ್ದಾವೆ, ಹೆಂಡತಿ ಇದ್ದಾಳೆ, ತಂದೆ ತಾಯಿ ಇದ್ದಾಳೆ, ದೊಡ್ಡ ಮನೆ ಇದೆ. ಆದ್ರೆ ಅನುಭವಿಸ್ಲಿಕ್ಕೆ ಪುರ್ಸೊತ್ತಿಲ್ಲ. ಎಲ್ಲದಕ್ಕೂ ಇವತ್ತೇನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಹಲವು ರೋಗಗಳು ಕಿತ್ತು ತಿಂತ ಇದ್ದಾವೆ. ಎದಕ್ಕ ಅಂದ್ರೆ ಇಂಥ ಈ ಹಳ್ಳಿ ಒಳಗೆ ಏನು ಹಳ್ಳಿ ಸೊಡಗಡಿದೆಯಲ್ಲ, ದೇವರನ್ನೇ ಮಾಡಿ ಹೇಳಿ, ನೀವು ಯಾರಾದರೂ ಮದುವೆಯಾಗರೆ ಹಿಂಗೆ ಅಲಂಕಾರ ಮಾಡಿ ಪೇಟಾ ಸುತ್ತಿಸಿ ಇಟ್ಟು ಚಂದ ಅಲಂಕಾರ ಮಾಡಿ ನಮ್ಮನ್ನು ಕುಣಿಸಿದ್ರ? ಇಲ್ಲವೇ ಇಲ್ಲ, ನೋಡೇ ಇಲ್ಲ. ನಮ್ಮನ್ನು ಕರೆದೇ ಇಲ್ಲ, ನಮಗ್ರೆ ಏನು ಗೊತ್ತಲ್ಲ, ನಾವಂತೂ ನೋಡಿಲ್ಲ. ನಾನು ನಿಮ್ಮ ಮದುವೆಯನ್ನು ನೋಡಿಲ್ಲ, ಖರೆ ನಿಮ್ಮ ಸೌಂದರ್ಯವನ್ನ, ನಿಮ್ಮ ಸಡಗರವನ್ನ, ನಿಮ್ಮ ಸಂತೋಷವನ್ನ ಇಲ್ಲಿ ನೋಡಿ ನನಗೆ ಹಂಡೆ ಹಾಲು ಕೊಡೋದಕ್ಕೆ ಸಂತೋಷ ಆಗಿದೆ ಇವತ್ತು. ಅತ್ಯಂತ ಖುಷಿ ಪಟ್ಟಿರ್ತಕ್ಕಂಥ ಸನ್ನಿವೇಶ. ಅದಕ್ಕೆ ಹೇಳ್ತಾರೆ, ಕನ್ಯಾದಾನವು ಪವಿತ್ರವಾದದ್ದು, ಅನ್ನದಾನವು ಶ್ರೇಷ್ಠವಾದದ್ದು, ಔಷಧ ದಾನವು ಅಮೂಲ್ಯವಾದದ್ದು, ವಿದ್ಯಾದಾನವು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಆ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಪರಮಭಾಗ್ಯವನ್ನ ಆ ಭಗವಂತ ನನಗೆ ಕಲ್ಪಿಸಿಕೊಟ್ಟಿದ್ದ. ನನಗೆ ಆದಷ್ಟು ಅಳಿಲು ಸೇವೆಯನ್ನ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಅಂತ. ಈ ಮಾತನ್ನ ತಿಳ್ಕೋಬೇಕು ನೀವು. ಜೀವನದ ವೈಭವವು ಪ್ರೇಮ ಮಾಡುವುದರಲ್ಲಿದೆ, ಆದರೆ ಬಯಸುವುದರಲ್ಲಿಲ್ಲ. ದಾನ ಮಾಡುವುದರಲ್ಲಿದೆ, ಸ್ವೀಕರಿಸುವುದರಲ್ಲಿಲ್ಲ. ಸೇವೆ ಮಾಡುವುದರಲ್ಲಿದೆ, ಅಪೇಕ್ಷಿಸುವುದರಲ್ಲಿಲ್ಲ. ನೀವೇನು ಈ ನಿಸ್ವಾರ್ಥ ಭಾವನೆಯನ್ನು ಇಟ್ಟುಕೊಂಡು ಪಡೆದ ಋಣವನ್ನ ಕೊಟ್ಟು ತೀರಿಸಬೇಕು, ಕಲಿತ ಋಣವನ್ನ ಕಲಿಸಿ ತೀರಿಸಬೇಕು ಅಂತ ಹೇಳ್ತಾರೆ. ನಾವೇನು ಪಡ್ಕೊಂಡಿದೀವಿ ಆ ಋಣವನ್ನ ಇಲ್ಲಿ ತೀರಿಸಬೇಕಾಗ್ತದೆ. ಇವತ್ತು ಅದನ್ನೇ ಮಾಡಿದ್ದು ನೀವು. ನಮ್ಮ ಶಿಕ್ಷಕರೆಲ್ಲ ಬಹುಶಃ ನಿಮಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಡಿಮೆ. ನಮ್ಮ ಹಳೆಯೆಲ್ಲ ಶಿಕ್ಷಕರ ಆಫೀಸ್ನಲ್ಲಿ ತಾಯಿ ಬಿಟ್ಕೊಂಡು ಜಾಗ ಕೂತ್ಕೊಂಡು ಹಿಂಗೆಲ್ಲ ಚರ್ಚೆ ಮಾಡ್ತಿದ್ವಿ, ಹರಟಿ ಹೊಡಿತಿದ್ವಿ. ನಮ್ಮ ಹಿಂದಿನ ದಿನಗಳೆಲ್ಲ ನಮಗೆ ಅವ್ರು ಕೂಡ ನೆನಪಿಗೆ ಬಂತು. ನಿಮ್ಮನ್ನೆಲ್ಲ ನೋಡಿದ್ರೆ ಮೊದಲು ಹೆಂಗಿತ್ತು ಅಂತ ಕೇಳಿದ್ರೆ, ಪಾಠ ಹೇಳುವಾಗ ಶಿಕ್ಷಕರು ಹೇಳೋದನ್ನ ವಿದ್ಯಾರ್ಥಿಗಳು ಕೇಳ್ತಿದ್ರಿ. ಇವತ್ತು ವಿದ್ಯಾರ್ಥಿಗಳು ಹೇಳೋದನ್ನ ನಾವು ಶಿಕ್ಷಕರು ಕೇಳ್ತಾ ಇದ್ದೀವಿ. ಆ ಮಟ್ಟಕ್ಕೆ ನೀವು ಬೆಳೆದಿದ್ದೀರಲ್ಲ, ಅದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು, ಅದು ನಮಗೆ ಖುಷಿ ಕೊಡ್ತಕ್ಕಂಥ ವಿಷಯ. ಶಿಕ್ಷಕರಿಗೆ ಬಹಳಷ್ಟು ಎಲ್ಲ ಶಿಕ್ಷಕರು, ಯಾಕಂದ್ರೆ ಮಣ್ಣಿನ ಕಾರ್ಯಕ್ರಮದಲ್ಲಿ ಇಲ್ಲೊಬ್ರು ಸಾಹೇಬರು ಕುತ್ಕೊಂಡಿದ್ದಾರೆ. ಉತ್ತೂರಿ ಬಸವಣ್ಣ ಅವರು ಕುತ್ಕೊಂಡಾರ. ಮಣ್ಣಿನ ಸಲ ಕಾರ್ಯಕ್ರಮ ಇಟ್ಟು ಪಾಪ ಪ್ರಯತ್ನ ಮಾಡಿ ಕಾರ್ಯಕ್ರಮ ಮಾಡಿದ್ರು. ಬಹುಶಃ ಅವರೆಲ್ಲ ಸಮಾಜಕ್ಕೆ ಮಾದರಿ ಏನೋ ಅಂತ ಅನಿಸ್ತದ. ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಯಾಕಂದ್ರೆ ಎಲ್ಲಾನು ಬಹಳ ತಾಳ್ಮೆಯಿಂದ ವರ್ತಿಸುವಂತ ಏನ್ ನಿಮ್ ಕಾರ್ಯ ಇದೆಯಲ್ಲ, ಬಹುಶಃ ನಿಮ್ಮಲ್ಲಿ ಬಹಳ ಅಟ್ಯಾಚ್ಮೆಂಟ್ ಬೆಳೀತದ. ನೀವೆಲ್ಲ ಕುಡ್ಕೋತೀರಾ. ಎಲ್ಲಾ ಶುಭ ಕಾರ್ಯಕ್ರಮಗಳು ನಿಮ್ಮ ಮಕ್ಕಳ ಮದುವೆಗೋ, ಇನ್ಯಾರ್ದ ಮದುವೆಗನೋ, ಮನೆ ಕಟ್ಟಿದಾಗನೋ, ಶುಭ ಸಂದರ್ಭದಲ್ಲೋ, ಕಷ್ಟದಲ್ಲೋ, ಸುಖದಲ್ಲೋ ನೀವೆಲ್ಲ ಬೆರೆತುಕೊಂಡು ಸಂತೋಷವಾಗಿ ಜೀವನವನ್ನು ಸಾಗಿಸಲಿಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತ ಅನಿಸ್ತಾ ಇದೆ. ಪುಸ್ತಕಗಳನ್ನು ಗೌರವಿಸಿದರೆ ನಮ್ಮನ್ನು ನಾವು ಗೌರವಿಸಿದಂತೆ, ಜ್ಞಾನವನ್ನು ಗೌರವಿಸಿದರೆ ದೇವರನ್ನು ಗೌರವಿಸಿದಂತೆ, ಗುರುಗಳನ್ನು ಗೌರವಿಸಿದರೆ ಮೂರು ಲೋಕಗಳನ್ನು ಗೌರವಿಸಿದಂತೆ ಅಂತ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಶಾಸ್ತ್ರ ಆಧಾರಗಳು ಹೇಳ್ತವೆ. ಗುರು ಬ್ರಹ್ಮ ಅನ್ನೋದನ್ನ ಸಿದ್ಧಪಡಿಸಿ ತೋರಿಸಿರ್ತಕ್ಕಂಥವ್ರು ನೀವು. ಆ ಕಾರ್ಯವನ್ನು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ.
ಅತಿ ದೊಡ್ಡ ಆಯುಧ ಎಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಎಂದರೆ ಸತ್ಯ, ಒಳ್ಳೆಯ ಔಷಧ ಎಂದರೆ ನಗು. ಒಂದೇ ಒಂದು ಕ್ಷಣ ನೀವೆಲ್ಲ ಬೆರ್ತಕೊಂಡು ನಕ್ ಬಿಟ್ರೆ 5 ದಿವಸ ಆಯುಷ್ಯ ಹೆಚ್ಚಾಗ್ತದಂತ. ಒಂದು ಕ್ಷಣ ನಕ್ ಬಿಟ್ರೆ, ಒಂದೇ ಒಂದು ಕ್ಷಣ ನೀವು ಹತ್ತು ಬಿಟ್ರೆ, ದುಃಖ ಪಟ್ರೆ 7 ವೋಲ್ಟೇಜ್ ಒಂದು ಬಲ್ಬ ಒಂದು ವಾರ ತಕ ಉರಿಲಿಕ್ಕೆ ಎಷ್ಟು ಶಕ್ತಿ ನಷ್ಟ ಆಗ್ತದೋ ಅಷ್ಟು ನಷ್ಟ ಆಗಿ ಹೋಗುತ್ತೆ ನಮ್ಮ ಎನರ್ಜಿ. ಅದಕ್ಕಾಗಿ ನೀವು ನಗ್ತಾ ಇರೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ದೋಷ ತುಂಬಿದ ಮನಸ್ಸಿನಲ್ಲಿ ದೇವರನ್ನು ಕಾಣಲು ಸಾಧ್ಯವಿಲ್ಲ. ದೇವರು ತೆರೆದ ಭಾಗ್ಯದ ಬಾಗಿಲನ್ನ ಯಾರೂ ಮುಚ್ಚಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂತದ್ದು ಏನಪ್ಪಾ ಅಂತ ಕೇಳಿದ್ರೆ, ನಾ ಹೆಚ್ಚು ನೀ ಹೆಚ್ಚು ಎಲ್ಲಿಯ ಹುಚ್ಚು, ನಾ ಹೆಚ್ಚು ನೀ ಹೆಚ್ಚು ಎಲ್ಲಿಯ ಹುಚ್ಚು, ಪ್ರೇಮದಿ ಬಾಳುವುದು ಎಲ್ಲಕ್ಕೂ ಹೆಚ್ಚು ಅಂತ ಹೇಳ್ತಾರೆ. ನಾವು ಪ್ರೀತಿ ಪ್ರೇಮದಿಂದ ಒಳ್ಳೆ ರೀತಿಯಿಂದ ನಮ್ಮ ಖುಷಿಯನ್ನು ಹಂಚಿಕೊಂಡು ಬದುಕೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ತಾವೆಲ್ಲ ತಿಳ್ಕೋಬೇಕು. ತಾಯಿಗೂ ಗುರುವಿಗೂ ಒಂದು ಸಂಬಂಧ ಇರ್ತದಂತೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ತಾಯಿಗೂ ಗುರುವಿಗೂ ಒಂದು ಸಂಬಂಧ ಇರ್ತದೆ. ಮೊದಲನೇ ತಾಯಿ, ನಿಮ್ಮ ಮೊದಲನೇ ಗುರು ಅಂತಂದ್ರೆ ತಾಯಿ, ಎರಡನೇ ಗುರು ಶಿಕ್ಷಕ. ತಾಯಿಗೆ ಮತ್ತು ಗುರುವಿಗೆ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆನೂ ಇರ್ತದ, ಪ್ರೀತಿನೂ ಇರ್ತದ. ತಾಯಿ ತನ್ನ ಮಗುವನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾಳೆ, ತನ್ನ ಮಗುವನ್ನ ಈ ಜಗತ್ತಿಗೆ ತಂದು ಪರಿಚಯ ಮಾಡಿಕೊಡ್ತಾಳೆ. ಗುರು ಏನು ಮಾಡ್ತಾನೆ, ಈ ಜಗತ್ತನ್ನ ಆ ಮಗುವಿಗೆ ಪರಿಚಯ ಮಾಡಿ ಜ್ಞಾನವನ್ನು ಉಂಟು ಮಾಡ್ತಾನೆ. ಒಬ್ಬ ತಾಯಿ ತನ್ನ ಮಗುವನ್ನ ಯಾವ ಕಾಲಕ್ಕೂ ತೆಳಗ್ ಬಿಡ್ಲಿಕ್ಕೆ ಬಿಡಲ್ಲ, ಬಿಡ್ಲಿಕ್ಕೆ ಅವಕಾಶ ಕೊಡಲ್ಲ. ತಾಯಿ ಆ ಮಗುವನ್ನ ರಕ್ಷಣೆ ಮಾಡ್ತಾಳೆ, ತೆಳಗ್ ಬಿಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ. ಒಬ್ಬ ಗುರು ಕೆಳಗೆ ಬಿದ್ದಂತ ಮಗುವನ್ನ ಎತ್ತಿ ಮೇಲೆ ಇಟ್ಟು ಅದನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟು ಬಾಳಿ ಬದುಕುವಂತ ದಾರಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು ಗುರುತರ ಜವಾಬ್ದಾರಿ ಅಂತಕ್ಕಂಥದನ್ನ ತಾವೆಲ್ಲ ತಿಳ್ಕೋಬೇಕು. ನಮಗೆ ಜ್ಞಾನ ಮುಖ್ಯ, ಹಣ ಮುಖ್ಯ ಅಲ್ಲ. ಯಾಕೆ ಜ್ಞಾನ ಮುಖ್ಯ? ಜ್ಞಾನ ನಮ್ಮನ್ನ ರಕ್ಷಣೆ ಮಾಡ್ತದೆ, ಹಣ ಮುಖ್ಯ ಅಲ್ಲ. ಹಣವನ್ನು ನಾವು ರಕ್ಷಣೆ ಮಾಡ್ಬೇಕು. ಅದಕ್ಕೆ ನಾವು ಏನು ಗಿಟ್ಟಿಸಿಕೊಳ್ಬೇಕು ಅಂತಂದ್ರೆ ಜ್ಞಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಹಣವಿರುವುದು ಖರ್ಚಾಗುವ ತನಕ, ಎಲ್ಲಿ ತನಕ ಇರ್ತದೆ ನಮ್ಮ ಹತ್ರ ಹಣ? ಖರ್ಚಾಗುವ ತನಕ ಮಾತ್ರ ಇರ್ತದೆ. ಹಣವಿರುವುದು ಖರ್ಚಾಗುವ ತನಕ, ದೇಹವಿರುವುದು ಸಾಯುವ ತನಕ, ಆದರೆ ಜ್ಞಾನವಿರುವುದು ಕೊನೆಯ ತನಕ ಅಂತ. ಈ ಆವತ್ತಿನಿಂದ ಸುಮಾರು 21 ವರ್ಷಗಳ ಕಾಲ ನೀವು ಶಿಕ್ಷಕರನ್ನ ನೆನಪಿಟ್ಟುಕೊಂಡು ಇಲ್ಲಿ ತನಕ ಬಂದು ಈ ಶಿಕ್ಷಕರನ್ನ ಗೌರವಿಸೋದೇನಿದೆಯಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ, ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ, ಜೀವ ಎಂಬ 2 ಅಕ್ಷರವನ್ನ ಪಡೆದು, ವಿದ್ಯೆ ಎಂಬ 2 ಅಕ್ಷರವನ್ನ ಕಲಿತು, ಸಾವು ಎಂಬ 2 ಅಕ್ಷರ ಬರುವವರೆಗೆ ಸ್ನೇಹ ಎಂಬ 2 ಅಕ್ಷರ ಮರೆಯಬಾರದು ಅಂತ. ನೀವು ಸಾವು ಬರೋದಂತೂ ನಿಶ್ಚಿತ. ನಾವೆಲ್ಲ ಇವತ್ತು ಭಾಗ್ಯಶಾಲಿಗಳು. ಯಾಕ ಅಂತ ಕೇಳಿದ್ರೆ, ಕರೋನಾ ಬಂದು ನಾನು ಎಷ್ಟೋ ವಿದ್ಯಾರ್ಥಿಗಳನ್ನ ಎತ್ಕೊಂಡು ಹೋತು, ನಮ್ಮ ಎಷ್ಟೋ ಶಿಕ್ಷಕರನ್ನು ಕರ್ಕೊಂಡು ಹೋತು. ನೀವು ಈ ಪುಣ್ಯ ಭೂಮಿಯಲ್ಲಿ ಉಳಿದ್ದೀವಿ ಅಂದ್ರೆ ಭಾಗ್ಯಶಾಲಿಗಳೇ. ಅದಕ್ಕಾಗಿ ಈ ಖುಷಿಯನ್ನ ಕಾಣುವಂತ ಪರಮ ಭಾಗ್ಯವನ್ನ ಆ ದೇವರು ನಮಗ್ ಕೊಟ್ಟಿದ್ದಾನೆ. ಇನ್ನೊಂದು ನನಗೆ ಬಹಳ ಖುಷಿ ಅನಿಸ್ತು, ಎಲ್ಲಾ ವಿದ್ಯಾರ್ಥಿಗಳನ್ನ ನೀಟಾದ ಬಿಳಿ ಡ್ರೆಸ್ ಅನ್ನು ಹಾಕೊಂಡು ಸ್ವಚ್ಛ ಮನಸ್ಸಿನ ವಿದ್ಯಾರ್ಥಿಗಳನ್ನ ಕಾಣುವ ಪರಮ ಭಾಗ್ಯವನ್ನ ಆ ದೇವರು ಮತ್ತೊಮ್ಮೆ ಕರುಣಿಸಿದ. ಮೊನ್ನಿನ ಸಲನೂ ನೀಟಾಗಿ ಡ್ರೆಸ್ ಅನ್ನು ಮಾಡ್ಕೊಂಡು ಬಂದಿದ್ರಿ. ಇವತ್ತೂ ನಿಮ್ನೆಲ್ಲ ನೋಡಿ ಬಹಳ ಖುಷಿಯಾಗಿದೆ. ಗುರುಗಳನ್ನ ಗೌರವಿಸಿ ಬಹುಶಃ ನೀವು ನಿಮ್ಮ ಋಣವನ್ನ ಕಲಿತ ಋಣವನ್ನ ತೀರಿಸಿ ಕೃತಾರ್ಥರಾಗಿದ್ದೀರೇನೋ ಅಂತೇಳಿ ನನಗೆ ಅನಿಸ್ತಾ ಇದೆ. ಆದಿನಾಥ ಭಗವಂತರ ಸನ್ನಿಧಾನದಲ್ಲಿ ಇದ್ದುಕೊಂಡು ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ, ನೀವೆಲ್ಲ ಆಯುರಾರೋಗ್ಯದಿಂದ ಹೀಗೆ ನಗನಗ್ತಾ ಇರಬೇಕು. ನಿಮ್ಮ ಜೀವನ ಅಥವಾ ನಿಮ್ಮ ಸಂಸಾರ ಖುಷಿಯಿಂದ ಬಾಳಿ ಬೆಳಗಬೇಕು. ಇಂಥ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವಂತ ಅವಕಾಶವನ್ನ ಭಗವಂತ ನಿಮ್ಗೆ ಕಲಿಸಿಕೊಡ್ಬೇಕು. ನೀವು ಇವತ್ತು ಹೆಂಗ ನಗ್ತಾ ಇದ್ದೀರೋ ನಿಮ್ಮ ಜೀವನ ಹಿಂಗ ಹಸರಾಗೊಳಿಲಿ ಅಂತೇಳಿ ಈ ಭಗವಂತನ ಒಂದು ಸಾಕ್ಷಿಯಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೆ ಗೌರವಿಸಿ ಅನ್ನದಾನವನ್ನ ಮಾಡಿ
ಮಾಡಿ ನಿಂಗನಗೌಡ ಪಾಟೀಲ್, ಕೃಷ್ಣ ಗಿಡ್ಡಪ್ಪಗೋಳ್, ವಿಜಯ್ ಚೌಗಲ, ಪಾರೇಶ್ ಹಲ್ಕರ್ನಿ, ಕಲ್ಮೇಶ್ ಹಲ್ಕರ್ನಿ, ಅನಿಲ್ ಮುನ್ನೊಳ್ಳಿ, ರಮೇಶ್ ಮುನ್ನೊಳ್ಳಿ, ಪರ್ಸು ತೋರ್ಗಲ್, ಇವರೆಲ್ಲರೂ ನಾವು ಏನು ಹೇಳಿದವಲ್ಲ ಅದನ್ನ ಇಲ್ಲಿವರೆಗೆ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಮತ್ತು ಇಲ್ಲಿವರೆಗೂ ಯಾರೂ ಏನೂ ಕ್ವಶನ್ ಮಾಡಿಲ್ಲ. ನಾವೇನು ಇಬ್ಬರು ಡಿಸಿಷನ್ ಮಾಡಿದ್ದೀವಿ ಅದಕ್ಕೆಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ. ಮತ್ತು ನಮ್ಮ ಕಾಕ ಆಗಿರ್ತಕ್ಕಂಥ ಮುನ್ನೊಳ್ಳಿ ಸರ್ ಅವರು, ಪ್ರೀತಿಯಿಂದ ಕರಿತೀವಿ ಮುನ್ನೊಳ್ಳಿ ಸರ್ ಅಂತ, ಅವರೊಂದು ಮಾತು ಹೇಳಿದರು, ಮುಂದಿನ ವರ್ಷ ನೀರು ಬಿಡ್ರಿ ಅಂತೇಳಿ. 110% ಸರ. 5 ವರ್ಷದವರೆಗೆ ಅದ್ರ ಮೇಂಟೆನೆನ್ಸು ನಾವೇ ಮಾಡ್ಕೋತೀವಿ, ನಾವೇ ಮಾಡ್ತೀವಿ. ಸೂರಜ್ ಮುನ್ನೊಳ್ಳಿ, ನಾನು ಅದ್ರದ್ದು ಏನು ಖರ್ಚು ಬರುತ್ತೋ ಪ್ರತಿ ತಿಂಗಳ ಮೇಂಟೆನೆನ್ಸ್ ನಾವು ನೋಡ್ಕೊಳಕ್ಕೆ ನಾವು ತಯಾರಿದ್ದೀವಿ. ಪ್ರತಿ ವರ್ಷ ಅದನ್ನು ನೀರು ಕುಡಿತೀವಿ. ಮತ್ತು ನಮ್ಮನ್ನು ಹಾಸ್ಟೆಲ್ದವರು ಎಸ್ಪೆಷಲಿ ಹೇಳ್ಬೇಕಂದ್ರೆ ಹಾಸ್ಟೆಲ್ದವ್ರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಹುಡುಗರು. ನಾನು ಅತನಿಗೆ ಹೋದಾಗ ಫಸ್ಟ್ ಟೈಮ್ ಎಲ್ಲರೂ ಒಂದು 30-32 ಜನ ಕೂಡಿದಾಗ ದೇಸಾಯಿ ಬ್ಯಾಂಕ್ನಲ್ಲಿ ನಮ್ಮನ್ನು ಕುಣಿಸಿ, ಅಧ್ಯಕ್ಷ ಕುಂಡು ಚೇರ್ನಲ್ಲಿ ನಮ್ಮನ್ನು ಕುಣಿಸಿ ಬೇರೆ ಮೈಕ್ ಕೊಡೋದ ಸಲ ಎಲ್ಲ ಸಪೋರ್ಟ್ ಮಾಡಿದ್ರಿ. ನಾವು ತೊಗೊಂಡ್ರೆ ಡಿಸಿಷನ್ ಯಾರೂ ತಕರಾರು ಮಾಡಿಲ್ಲ. ಆದರೆ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಆಗಿತ್ತು. ಅವತ್ತು ನಾನು ಸೂರಜ್ ಡಿಸೈಡ್ ಮಾಡಿದ್ದು ಇದನ್ನು 10 ಮಂದಿ ಕೂಡಿಸುವಲ್ಲಿ 100 ಜನ ನಾಲ್ಕು ಕೂಡಿಸಿ ಫಂಕ್ಷನ್ ಮಾಡ್ತೀವಿ ಅನ್ನೋದು ಹಾನಿ ಮಾಡಿದ್ದು ನಾನವ. ಇವತ್ತು ಮಾಡಿದ್ದೀವಿ, ಅದರ ರಿಸಲ್ಟ್ ಇವತ್ತೈತಿ. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಖುಷಿ ಏನೂ ಇಲ್ಲ. ಇವತ್ತಿನ ಮೇಂಟೆನೆನ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇವರ ಮಾಡ್ಯಾರ. ಬ್ರದರ್ ಅವ್ರ ಮನೆಗೆ ಹೋಗ್ಯಾರ. ಒಂದು ಚಪ್ಪಾಳೆ, 2 ಚಿಟಿಕಿ, 1 ಚಪ್ಪಾಳೆ ಎಷ್ಟು ಟೈಮ್ ಆಗ್ಬೇಕು? 2 ಚಿಟಿಕಿ, 1 ಚಪ್ಪಾಳೆ. ಹಲೋ 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 ಮೈಕ್ 1 2 3 ಟೆಸ್ಟ್. ಹಲೋ ಸೂಪರ್, ಎಲ್ಲ ಹುಡುಗರು ಸೂಪರ್ ಇದ್ದಾರೆ. ಓಕೆ ಸಾಕು. ಇನ್ನು ನಂಬರ್ ಕೊಡ್ತೇನೆ. ನಂಬರ್ 1 to 5 ಮತ್ತೆ ಅದು ವಾಪಸ್ 1 ಬರಬೇಕು ಸರ್. ನಂಬರ್ 1 5 1 ಸ್ವಲ್ಪ ಸೌಂಡ್ ಸರ್ ಬೇಡ್ರಿ. ಇಷ್ಟ ಸ್ವಲ್ಪ ಅಷ್ಟೇ ಸಾಕು. ಈಜಿನೇ ಇನ್ನ ಎಷ್ಟು ಈಜಿ ಬೇಕು ಏನಕ್ಕೂ ಗೊತ್ತಾಯ್ತಲ್ಲ. ಶುರು ಮಾಡೋಣ ಆಟ. ಹಂಗೆ ಕುಂತ ಹೇಳ್ಬೇಕು. ಇಡ್ಲಿ, ವಡಾ, ಚಟ್ನಿ, ಸಾಂಬಾರ್, ಚೌಚೌಬಾತ್. ಓಕೆ, ಜೋಶ ಇಲ್ಲಪ್ಪ. ಊಟ ಏನ್ ಫಸ್ಟ್ ಕ್ಲಾಸ್ ಊಟ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಏನವು ನೀವು? ನಾನು ಅವ್ರ ಒಳ್ಳೆ ಬಿಲ್ಡಪ್ ಕೊಡ್ತೇನೆ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ನೀವು ನೋಡಿದ್ರೆ ಏನು ಓಣು ಇಲ್ಲ ಅನು ಇಲ್ಲ. ಓಕೆ, ಶುರು ಮಾಡೋಣ. ನಾನು ಬೆಳಗ್ಗೆ ಬಂದಾಗ ಮಂಗಿ ಅವ್ರ ಮನೆಗೆ ಹೋಗಿದ್ದೆ. ಮಂಗಿ ಸರ್ ಬರಲ್ರಿ, ಇವ್ರ ಬ್ರದರ್ ಮನೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಅವ್ರು ಏನ್ ಕೊಡ್ಬೇಕು ನಂಗೆ? ಇಡ್ಲಿನ ಕೊಟ್ರಿ. ಕೈ ಹಿಡ್ಕೊಂಡು ಹೇಳ್ರಿ. ಓಕೆ, ಇಡ್ಲಿ ಕೊಟ್ರು. ಇಡ್ಲಿ ಜೊತೆ ಚಟ್ನಿ ಮಾಡಿದ್ರು. ಅದ್ರ ಜೊತೆ ವಡಾ, ಮೇಡಮ್ ನಾ ವಡಾ ಮಾಡಿಲ್ರಿ ಅಂದ್ರು. ಆಮೇಲೆ ಇಡ್ಲಿ ಜೊತೆ ಸಾಂಬಾರ್ ಕೊಟ್ರು. ಚೌಚೌಬಾತ ಮಾಡಿಲ್ಲಂದ್ರು. ಚೌಚೌಬಾತ ವಡಾ ಮಾಡಿಲ್ಲ ಅಂದ್ರು ಅವರು. ಅದಕ್ಕೆ ನಾನು ಹೇಳಿದೆ ಇಲ್ಲ ನಾವು ಇಲ್ಲೇ ಗುರುಕುಲಕ್ಕೆ ಹೋಗ್ತಿದ್ದೆ. ಅಲ್ಲಿ ಕೊಟ್ರು ಇಡ್ಲಿ, ವಡಾ, ಚಟ್ನಿ, ಸಾಂಬಾರು, ಚೌಚೌಬಾತು. ಇಡ್ಲಿ ಇಷ್ಟು ಫಸ್ಟ್ ಕ್ಲಾಸ್ ಆಗಿದ್ದು ರೀ. ಇಡ್ಲಿ ಎಷ್ಟು ಮೃದು ಆಗಿದ್ದು ಅಂದ್ರಿ. ಆಮೇಲೆ ಚಟ್ನಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ರು. ಎಷ್ಟು ಟೇಸ್ಟ್ ಆಗಿತ್ತು ಚಟ್ನಿ. ಸಾಂಬಾರ
ಅದ್ರಲ್ಲಿ ಗರಂ ಮಸಾಲ ಹಾಕಿದ್ರು ಸಾಂಬಾರ್, ಅದ್ರಾಗೂ ಸಾಂಬಾರ್ ಅದ ಒಣ ಮೆಣಸಿನ್ಗೆ. ಚೌಚೌ ಬಾತ್ನಾಗಂತ ಗೋಡಂಬಿ ಮನಕ ಚೌಚೌ ಬಾತ್ ನೋಡ್ಬೇಕು. ವಡ ಕರೆದ್ರು ಹೇಳ್ತನು ಫಸ್ಟ್ ಕ್ಲಾಸ್. ಅದ್ರ ಕೊಬ್ಬರಿ ಹೋಳ ಎಷ್ಟು ಚಲೋ ಆಗೈತ್ರಿ. ವಡಾನು ಚಲೋ ಆಗಿದ್ದು, ಸಾಂಬಾರು ಚಲೋ ಆಗಿತ್ತು, ಚಟ್ನಿನೂ ಚಲೋ ಆಗಿತ್ತು. ಹಾಗೆ ಮತ್ತೆ ನಾನು ಒಬ್ಳೆ ತಿಂದ್ರೆ ಸರಿನಾ. ಹಾಗೆ ಮತ್ತೆ ಬಂದ್ರು ಶಿವರಾಜ್ ಕುಮಾರ್ ಅವ್ರು ಬಂದ್ರು, ಜೂನಿಯರ್ ಶಿವರಾಜ್ ಕುಮಾರ್ ಇಸ್ಮಾಯಿಲ್ ಬಂದ್ರು. ಮೇಡಮ್ ನನಗೊಂದು ಪ್ಲೇಟ್ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಚೌಚೌ ಆಮೇಲೆ ಕೇಳಿದ್ರು ಅವ್ರ. ಮೇಡಮ್ ಚೌಚೌ ಬಾತ್ ಅಂತ ಸರಿ ಅಂತ ಹೇಳಿದ್ರು ಅವ್ರ. ಇನ್ನೊಂದು ಪ್ಲೇಟ್ ಚಟ್ನಿ, ಆಮೇಲೆ ಚಟ್ನಿ ತಗೊಂಡ್ರು. ಸಾಂಬಾರು ಖಾಲಿ ಆಗಿರ್ತೈತಲ್ಲ ಸಾಂಬಾರ್. ಆಮೇಲೆ ಶಿವ ಅವ್ರು ಬಂದ್ರು, ಮೇಡಮ್ ನನಗೊಂದು ಪ್ಲೇಟ್ ಇಡ್ಲಿ ತರಿಸ್ರಿ ಅಂತ ಹೇಳಿದ್ರು. ಇಡ್ಲಿ ತಗೊಂಡ್ರು, ಚಟ್ನಿ ತಗೊಂಡ್ರು, ಸಾಂಬಾರ್ ತಗೊಂಡ್ರು, ವಡಾ ತಗೊಂಡ್ರು, ಚೌಚೌ ಬಾತ್ ತಗೊಂಡ್ರು. ಚೌಚೌ ಬಾತ್ ಒಳ್ಳೆ ಅಂದ್ರು. ಓಕೆ ಖುಷಿ ಆಯ್ತಾ? ಖುಷಿ ಆಯ್ತಾ? ಇದೇನು ಗ್ರೂಪ್ ಐತಲ್ಲ, ಇಲ್ಲದೆ ಒಂದು ಚೇರ್ ಇರ್ಬೇಕು ಅಂದ್ರೆ ಇಲ್ಲ 1 ನಿಮಿಷದ ಒಂದು. ಓಕೆ ಇದು 1 ನಿಮಿಷದಲ್ಲಿ ಎಷ್ಟು ಹೆಚ್ಚು ಹಾಡು ಹಾಡ್ತಿರಲ್ಲ ಅವರು ವಿನ್, ಆ ಗ್ರೂಪ್ ವಿನ್ ಆಗ್ತದೆ. ಓಕೆ ಸರ್, ಅವ್ರಿಗೆ ಮೈಕ್ ಕೊಡ್ರಿ. ಇದ್ರಲ್ಲಿ ಯಾವ್ದು ಬೇಕಾ ತಗೋಬಹುದು ನೀವು, ನಿಮ್ ಚಾಯ್ಸ್. ಅದ್ರಲ್ಲಿ ಯಾವ ಪೋಸ್ಟರ್ ಬರುತ್ತಲ್ಲ ಆ ಪೋಸ್ಟರ್ ನೋಡಿ ಹಾಡು ಆಡ್ಬೇಕು. ಹೂ, ಹಾರ್ಟು, ಹೃದಯ, ದಿಲ್, ಏನೇನು ಹೇಳ್ತಾರೆ ಹೇಳಿ. ಇದ್ರ ಮೇಲೆ 1 ನಿಮಿಷ ಹಾಡು ಆಡ್ಬೇಕು. ಓಕೆ ಸರ್, ಮೊಬೈಲ್ ಸ್ಟಾಪ್ ಆಯ್ತು ತಗೊಳ್ರಿ. ಓಕೆ ನಿಮ್ಮ ಸಮಯ ಶುರು. 1 ನಿಮಿಷ ಆಗ್ಬೇಕು. ನನ್ನ ಜೀವ ನಿಂದ ಹೃದಯ ಎಂದು ಹಾಡುವೆ. 2 ಸಾಂಗ್ ಅದು. ಮತ್ತೆ ಹಾಡೋರು ಹೇಳ್ರಿ ಪಟ್ನ. ಹಾ ಮೇಡಮ್ ನೀವು ಮಾಡ್ತೀರಿ. दिल दिया है जान भी देंगे हे वतन तेरे लिए. दिल दिया है जान भी देंगे दिल है कसम. हुए 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 निन्निನ ಗೋವಿಗೆ. 6 ಸಂಗದು. 4 3 2 1 ಟೈಮ್ ಅಪ್. ಓಕೆ ಇದು ಇಟ್ಕೊಡ್ರಿ. ನಿಮ್ಮ ಹತ್ರ ಇಟ್ಕೊಡ್ರಿ, ಆಮೇಲೆ ಕೊಡ್ರಿ. ನಿಮ್ಮ ಹತ್ರ ಇಟ್ಕೊಡ್ರಿ. ಓಕೆ ಮೈಕ್ ಕೊಡಪ್ಪ ಅವ್ರಿಗೆ. ಶುರು ಮಾಡೋಣ. ಇಲ್ಲಿ ಹಾಡೋ ಕಡೆ ಕೊಟ್ಬಿಡ್ರಿ. ಆಕಾಶ, ಮೋಡ, ದಾರಿ ಯಾವ್ದು ಬೇಕಾದ್ರೂ ಹಾಡ್ಬೋದು. ಟೈಮ್ ಶುರು ಮಾಡ್ಲಿ. ಶುರು ಮಾಡ್ಲಿ ಟೈಮ್. ಅಲ್ಲ ನಿಮ್ ಟೀಮ್ ಗೆಲ್ಬೇಕಾದ್ರೆ ಹಾಡ್ರಿ. ಶುರು. ಸಮಯ, ನಿಮ್ ಸಮಯ ಶುರು ಈಗ. ಹಾ ಎರಡನೇ ಸಾಂಗ್. ಎರಡದು. ಮನೆ 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 ಮನೆಗೊಂದು ದಾರ. 4 ಸಾಂಗ್. 4 ಸಾಂಗ್ ಅದ. ಮನಸ್ಸೇ ಬಂದ್ರಿ ಇಲ್ಲಿ. ಅದು ಮನೆ ಐತೆ. ಐದು ಸಾಂಗ್. ಹಾ ಹಾಡ್ರಿ. 6 7 ನಮ್ಮೂರ ಮಂದಾರ ಹೂವೇ ನಳುವೆ ಬಾಂಧಳದ ಚಲುವೆ. ಟೈಮ್ ಅಪ್ ಸರ್, ಮುಗಿತು. 7 ಸಾಂಗ್. ನಂಬರ್ 2 7. ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್ಕುಮಾರ್
ಸರ್ ಒಂದ್ ನಿಮಿಷ ನಿಲ್ರಿ, ಟೈಮ್ ಹಚ್ತಾ ನಿಲ್ರಿ. ಬಾಳು ನೀನು 100 ವರ್ಷ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. 2 ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. 3 ಸಾಂಗ್. ಹೊಸ ಬೆಳಕು ಮೂಡುತ್ತಿದೆ ಜನರಿಂದ ನನ್ನ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಏನಿದೆ ಊರೇ ಹೊರಲ್ಲ. 5 ಸಾಂಗ್ ಕೂಗಾಡಲಿ ಹೋರಾಡಲಿ. 6 ಎಷ್ಟರ ಹುಟ್ಟ ಹಂಗಾಗಲ್ಲ ದಾರಿಕಾಲದಾಗಿದೆ ಯಾಕ್ರಿ ದಾರಿ ಮುಗಿತ. ಟೈಮ್ ಅಪ್ 6 ಸಾಂಗ್. ಆಡಿಸಿ ಹಾ ಒಂದು ಹಾ 2 3 ಸಾಂಗ್ಸ್ ಆಯ್ತು. 20 ಸೆಕೆಂಡ್ ಆಯ್ತು, 3 ಸೆಕೆಂಡ್ ಆಯ್ತು. ಇದು 3 ಹಾಡು, 3 ಹಾಡು. ಈ 4 5 5 ಸಾಂಗ್ 5 ಸಾಂಗ್. ಹಾ 5 ಸಾಂಗ್ ಅದು ಅಷ್ಟೇ. ಓಕೆ 7 6 5 4 3 2 1 ಮುತ್ತಿನ ಮಳನಿ 10 ಚೆಕ್ 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 ಚೆಕ್. 2 ಅದೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ. 3 4 ಅದಲ್ಲ 5 ಸಾಂಗ್. ಮುತ್ತನ್ನ ಬೀದಿ ಓದುವ 6 ಈ ಸಲ ಆಡಿದ್ರೆ ಅವ್ರು ಆಡಿದಾರೆ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ. 7 ಪ್ರಥಮ ನಿಯಮ ಮುತ್ತೇ ಪ್ರಥಮ. 3 2 1 ಟೈಮ್ ಅಪ್. ಮಾತಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮೆತ್ತಗೆ ಬಾ. ಸೂಪರ್. ಇದರಲ್ಲಿ ವಿನ್ನರ್ ಯಾರು? ನಂಬರ್ 5 ಚೌಚೌ. ಅಲ್ಲ ನೀವು ಹೆಂಗೆ ಹೇಳ್ತೀರಿ? ನಾನಂತೂ ರೆಡಿ. ನಾಳೆ ಎಕ್ಸಾಮ್ ಇದೆ ಅಂತೆ, ನಿಮ್ ದುರ್ದೃಷ್ಟ ಏನೋ ಮುಗಿಸ್ತಾರೆ. ಹಾಡು ಬಂದಿ